ಎಲ್ಲ ಒಗ್ಗಟ್ಟಾಗಿ ಹುಡುಕಿದ್ರೆ ಹುಡುಕ್ಬೋದು ಅಲ್ವೇ. ಎಲ್ಲನ ಅಣ್ಣಗೆ ಫೋನ್ ಮಾಡಿದ್ದೆ, ಅಣ್ಣಗೆ ಎಲ್ಲರಿಗೂ ಫೋನ್ ಮಾಡಿ ಅವಳ ಇನ್ನಿ ಬೋರ್ರಿ ಅಣ್ಣ ಹಿಂಗೆ ಆಗೈತೆ ಅಂತ. ಅಲ್ಲಿ ಒಪ್ಪರ್ ಮುಂಡೆ ಎಲ್ಲ ಇದ್ದಾಳೆ ಸಿಗಬೇಕು ಕಡೆ. ಏನಿಲ್ಲ, ನಾನೇನಿಲ್ಲ ಹಂಗಿಂಗೆ ಒದ್ದು ಬಿಡಲ್ಲ. ಎಲ್ಲ ಇದ್ದಾಳಂತ ಹುಡುಕ್ತೆ ಹೇಳು. ಅವಳೆಲ್ಲ ಇದ್ದಾಳೆ ಏನೋ ಬಿಡು. ನಾನು ಅದೇ ಸಿದ್ಲಿಂಗಿಗೂ ಹೇಳೋಣ, ಸಿದ್ಲಿಂಗಿಗೂ ಅವರು ನಾವು ಎಲ್ಲ ಒಂದಾಗಿ ಹುಡ್ಕೋಣ ಅಂತ. ದುಡ್ಡು ಉಣ್ಣಂಗಲ್ಲ ತಿನ್ನಂಗಲ್ಲ, ಎಲ್ಲ ಒಂದಾಗಬೇಕು. ಎಲ್ಲ ಒಂದಾಗಿ ಹೊಂದಾಣಿಕೆಯಿಂದ ನಾವು ಹುಡುಕಿರೆ ಸಿಗ್ತಾಳೆ. ಎಲ್ಲ ನಾನು ಒಬ್ರಲ್ಲ ಒಬ್ಬರಿಂದ ಗೊತ್ತಾಗುತ್ತೆ. ಅದಕ್ಕೇನೆ ಸಿದ್ಲಿಂಗಿಗೆ ಹೇಳೋಣ ಅಂತ ಇದ್ದೀನಮ್ಮ. ಅವ್ನಿಗೆ ಯಾಕೆ ಹೇಳ್ತೀಯ ಹೇಳು. ಅವ್ನಿಗೆ ಯಾಕೆ ಗೊತ್ತಾಗುತ್ತೋ ಅಂತ ಹೇಳಕ್ಕೆ ಹೋಗ್ತೀನಿ. ನೀನು 2 ಕಟ್ರಗಳು ಅವಕ್ಕೆ ಯಾಕೆ ಕೇಳಕ್ಕೆ ಹೋಗ್ತೀಯ? ಅವ್ರ ತಕ್ಕಕ್ಕೆ ಹೋಗ್ತೀನಿ, ನೀನು ಸುತ್ತಾರ್ಕೊಂಡು ಸುಮ್ಮನಿರು. ಅವ್ರ ತಕ್ಕ ಹೋಗೋ ಅಂಥದ್ದೇನಿಲ್ಲ ಅಲ್ಲ. ಎಲ್ಲ ಒಗ್ಗಟ್ಟಾಗಿದ್ದರೆ ವಾಸೆ ಅಂತ ಅಷ್ಟೇ. ನನಗಿಲ್ಲೋಡು ರಾತ್ರಿ ಎಲ್ಲ ಉಂಡಿಲ್ಲ, ನಿದ್ದು ಬಂದಿಲ್ಲ, ಏನಿಲ್ಲ. ಏನು ಮಾಡೋಣಪ್ಪ, ನಿಮ್ಮ ಮಾಮ ಬೇರೆ ಬೈತಾ ನನಗೇನೆ. ನೋಡು ಹಿಂಗೆ ಮಾಡ್ಕೊಂಡು ಕುಕ್ಕಂಡೆ ಅಂತ ಹೇಳಿ ಬಾಯಿಗೆ ಬಂದಂಗೆ ನಿಮ್ಮ ಮಾಮ ಅಂತೂ ಬೈತಾ ಇದ್ದಾನೆ. ಅದಕ್ಕೆ ಹೋಗೋಣ, ಹೋಗಿ ಕೇಳೋಣ ಅಂತ ಹೇಳಿ ಸುಮ್ಮನತ್ಲಾಗೆ ಹೋಗಿ ಕೇಳಿದ್ರತ್ಲಾಗೆ ಯಾವುದೂ ಇರಲ್ಲ. ಎಲ್ಲ ನಾವು ಒಬ್ಬರಿಂದ ಒಬ್ರಿಗೆ ಇವಾಗ ಉಪ್ಪನ್ನಾಗೆಲ್ಲ ಯಾತೆತ ಮಾಡ್ತಾರೆ, ಎಲ್ಲ ನೋಡ್ತಾರೆ ಅಂತೇಳಿ ಏನೋ ಮಾಡ್ತಾರಂತಮ್ಮ. ಅವ್ನು ನೋಡು ಅವನ್ನೆಲ್ಲನ ಬೋರ್ ಹಾಕ್ತಾನೆ ಅಂತ ಹೇಳಿ ಎಲ್ಲ ಫೋನ್ನಾಗೆಲ್ಲ ಹಾಕಿದ್ರಂತೆ. ಹಂಗೆ ಹಾಕಿ ಅಗಳ ಫೋಟೋ ಹಾಕಿ ಅಂತ ಹೇಳಿ ಎಲ್ಲನ ಸಿಕ್ಕಿರೆ ಹುಡ್ಕ್ಯಂಗೆ ಕೊಡ್ರಿ ಅಂತ ಹೇಳ್ಬೇಕು. ಅದೇನೇ ಹೇಳೋಣ ಅಂತ ಅವ್ನು ಸಿದ್ಲಿಂಗ್ ಹೋಗಿ ಹೇಳಿರಿ, ಅರೊಚ್ಚಿಗೆ ಹೇಳ್ತಾರೆ, ಅರೊಚ್ಚಿಗೆ ಕೆಂಪಿಗೂ ಅಂತ. ಅದನ್ನೇನು ಇವನೇ ಮಾಡ್ತಾನೆ ಹೇಳು. ಎಲ್ಲ ಇವನೇ ಮಾಡ್ತಾನಂತೆ, ಕಿಟ್ಟುನೇನು ಎಲ್ಲ ಹಾಕ್ತೀನಿ ಅಂತ ಹೇಳ್ತಿದ್ದ. ಸುಮ್ಮನಿರು, ಅವಳನ್ನೇ ಹಾಕಿ ಹೇಳ್ತೀಯ. ನಮ್ಗೆ ಹಿಂಗೆ ಆಗಿರೋದಕ್ಕೆ ಅವರಿಗೆ ಖುಷಿ ಆಗ್ಬಿಟ್ಟೈತಿ. ಹೆಂಗಾತಪ್ಪ, ಒಳ್ಳೇದಾತಪ್ಪ ಅಂತ ಹೇಳಿ ಖುಷಿ ಆಗ್ಬಿಟ್ಟೈತಿ ಬಿಡತ್ತ. ಅವ್ರಿಗಂತೂ ಎಲ್ಲಿಲ್ಲದ್ದು ಖುಷಿ ಆಗ್ಬಿಟ್ಟೈತಿ ಇವಾಗ ಗಂಡ ಹೆಂಡ್ತಿ ಇಬ್ರಿಗೂ. ಮತ್ತೆ ಕೇಳ್ತೀಯ? ಸುಮ್ಕಿರ ಹೊರತಕ್ಕೆ ಏನು ಹೋಗ್ತೀಯ ಸುತ್ತಾರ್ಕೊಂಡು. ಇನ್ನೇನು ಮಾಡೋಣ, ನಮ್ಗೆ ಕೇಳೋಣ. ಒಬ್ಬೊಬ್ಬರಿಂದ ಒಬ್ರಿಗೆ ಗೊತ್ತಾಗಿದ್ರೆ ಹಿಂಗೆ ಅಂತ ಅಷ್ಟೇ ಹೇಳೋಣ ಅಂತ. ಅಲ್ಲ ಯೋಟ ವಾಸೆ ಕಣೆ ಅಂತಾಗೆ ಅವು ಗಿರ್ಜಿಂಬೆ ಅದೃಷ್ಟ ಸೆನಕೈತೆ ಅವಳ ಕೈಯಿಂದಲೇ ಏನಾನ ಗೊತ್ತಾದ್ರೂ ಗೊತ್ತಾಗ್ಬೋದೇನೋ. ಒಂದಿಟ್ಟು ಅದೃಷ್ಟವಂತೆ ಅಂತಾರೆ ಎಲ್ಲನ. ಅವಳನ್ನ ಅದಕ್ಕೇನೆ ಹೇಳೋದಂತ ಹೇಳೋಣ, ಒಗ್ಗಟ್ಟಾಗಿ ಹುಡ್ಕೋಣ ಅಂತ ಹೇಳಿ. ಇವಾಗ ಇನ್ನೇನು ಮಾಡೋಣ ಹೇಳಿ. ನಮ್ಗೆ ಇನ್ಯಾತೈತೆ ಅಲ್ಲ, ದುಡ್ಡು ಒಡವೆ ಎಲ್ಲ ತಮ್ಮ ಇನ್ಸ ಇಟ್ಬಿಟ್ರೆ ಯಾತಿಲ್ಲ. ಇಲ್ಲಿಗೆ ಮುಗಿತೈತೆ ನಮ್ದು. ಇನ್ನೂ ಎಷ್ಟೈತೆ ಜೀವನ. ಇನ್ನು ಮಕ್ಳು ಮದುವೆ ಮಾಡ್ಬೇಕು. ಇವಾಗ ಬೇರೆ ಹಿಂಗಾಯ್ತು, ಏನು ಮಾಡೋಣಪ್ಪ ಅಮ್ಮಂಗಾಗೈತಿ. ಹೋಗತ್ತ ಇದೊಳ್ಳೆ ಸವಾಸಾತು, ಅದಕ್ಕೆ ಹೋಗಿ ಕೇಳೋಣ ಅಂತ. ಏನಾನ ಗೊತ್ತಿತ್ತೇನೋ ಅಂತ ಹೇಳಿ ಅವ್ರಿಗೆ ಏನಾನ ಯಾತನ ಅಂತ ಕೇಳೋಣ. ಹಂಗಮ್ಮ ಕೇಳೋದಾದ್ರೆ ಕೇಳೋಗಿ ಹೋಗು. ಏನು ಹೇಳ್ತಾರ ಏನೋ. ಅವತ್ತು ಅಲ್ಲೆಲ್ಲ ಟಿ ವಿಗೆ ನೋಡಾರ ಅಂತ ಹೇಳೋರು ಮನೆಯಾಗಿ. ಅದಕ್ಕೆ ಯಾವ ಊರ್ನಾರು ಏನು ಎತ್ತ ನಿಂತಗ ನಕಲಿ ಗ್ಯಾಂಗ್ನಾರು ಅಂತ ಹೇಳಿ ಹೇಳ್ತಿದ್ರಂತೆ. ಯಾವ ಊರಾರು ಅಂತ ಹೇಳಿ ಎಲ್ಲನ ಟಿ ವಿಯಾಗ ಅವ್ರ ಮನೆಯಾಗ ನೋಡ್ತಿದ್ರಂತೆ. ಪುಷ್ಪಕ್ಕ ಹಂಗೆ ಅಂತಿದ್ಲು. ಅವ್ರ ಮನೆಯಾಗೆ ಟಿ ವಿಯಾಗ ನೋಡ್ತಿದ್ರು ಕಣಕ ಅವತ್ತು. ಅವ್ರ ಮನೆಯಾಗ ಅವತ್ತೇ ಅವ್ರಿಗೆ ಗೊತ್ತಾಯ್ತು ಅಂತ ನೋಡಿ ಹೇಳ್ಬೇಕಾ, ಹೇಳೇ ಇಲ್ಲ. ಅದಕ್ಕೆ ಯಾವ ಊರಾರು ಏನು ಅಂತ ಅವ್ರಿಗೆ ಗೊತ್ತಿರುತ್ತೆ. ಅವ್ರನ್ನ ತಿಳ್ಕೊಂಡ್ರೆ ಆಮೇಲೆ ಅವ್ರನ್ನ ಹುಡುಕ್ಬೋದು. ಹತ್ತಾಗ್ಲಾರೇ ಆಗಿರ್ತಾರೆ, ಇಂಥ ಕೆಲಸ ಮಾಡೋರು ಅವ್ರ ಕಡೆಗಳರೇ ಆಗಿರ್ತಾರೆ. ಅದಕ್ಕೆ ನಮ್ಮ ಸ್ವಲ್ಪ ಏನಾರ ಗೊತ್ತಾ ತಿಳುವಳಿಕೆ ಇರುತ್ತೆ, ಕೇಳ್ತಾರೆ. ಏನೋ ಒಟ್ಟಿನಲ್ಲಿ ಅವರಿಂದ ಏನಾದರೂ ಆಗ್ಬೋದೇನೋ ಕೇಳೋಣದಲ್ಲಿ. ಕೇಳಾಗ ಮಾಡಿ ಮ್ಯಾಕೆ ಹೋಗ್ತಾಳೆ. ಕೇಳಿರಿ ಹೋಗು ನೋಡಿ, ಮೊದಲೇ ಒಂಥರ ಹಂಗೆ ಮ್ಯಾಕೆ ಹೋಗ್ತಾಳೆ ಏನೋ ಒಂದು ಹೊಸ ಕೇಳಿರಿ. ಶ್ರೀದೇವಿ ಅವತ್ತು ಏನನ್ನ ನಿಮ್ಮ ಮನೆಯಾಗ ಆತ ವಾರ್ತೆಗೆ ನೋಡ್ತಿದ್ರಂತಲ್ಲ, ನಕಲಿ ಗ್ಯಾಂಗ್ನವ್ರು ಬಂದವ್ರೆ ಅಂತ ಹೇಳಿ ನೀನು ಗಿರ್ಜಿಂಬೆ ಸಿದ್ಲಿಂಗ ಎಲ್ಲ ನೋಡ್ತಿದ್ರಂತಲ್ಲ ಟಿ ವಿಗೆ. ಅವ್ರು ಯಾವ ಊರವ್ರು ಏನು ಅಂತ ಎಲ್ಲ ಹೇಳಿರಂತಲ್ಲ, ನಿಮ್ಗೇನ ಗೊತ್ತೇ? ಹೆಂಗ ಕಣಕ ನನಗೆ ಗೊತ್ತಿಲ್ಲ. ನೋಡಿವಿ, ನೋಡೋದೇನ ಅಂದ್ರೆ ನಾವು ಯಾರು ಎಂಥದ್ದು ಯಾವರು ಏನು ಅಂತ ನನಗೆ ಗೊತ್ತಿಲ್ಲ ಕಣಕ. ನೋಡೋದೇನೋ ನೋಡಿದ್ವಿ. ಅಲ್ಲ ಹೇಳ್ಬೇಕಿಲ್ಲ ಶ್ರೀದೇವಿ ಹಿಂಗಾಗೈತೆ ಅಂತ ಹೇಳಿ. ಅಯ್ಯೋ ನಾವು ಅದಂಗೆ ಹೇಳೋಕ್ಕಾಗುತ್ತಕ್ಕ. ನೀವು ಸೊಸೆ ಕರ್ಕೊಂಡು ಊರು ತುಂಬ ಓಡಾಡಬೇಕಾದ್ರೆ ನೀವಂತ ಸಂತೋಷವಾಗಿರ್ಬೇಕಾದ್ರೆ ನಾವು ಹಂಗೆ ಹೇಳಿದ್ರೆ ನೀವೆಲ್ಲನ ಕೇಳ್ತಾ ಇದ್ರೆ ನಾವು ಹೇಳಿದ್ದ ಯಪ್ಪ ನಾವು ಹೇಳಿ ಉಳ್ಕೊಂಡಿದ್ದಾದ್ರೂ ಉಂಟಾ? ಅಯ್ಯಯ್ಯಪ್ಪ. ನೀವು ಫಸ್ಟೇ ಅವಾಗ ಸೊಸೆ ಅಂತ ಮೆರೆಸ್ತಾ ಇದ್ರಿ. ಎಲ್ಲಾದರೂ ಹೇಳೋಕ್ಕಾಗುತ್ತೇನಕ್ಕ ನಿಮಗೆ? ಅಯ್ಯೋ ನಿಮ್ದೊಳ್ಳೆ ಚೆನ್ನಾಗಾಯ್ತಪ್ಪ, ನೀವು ಇವಾಗ ಹೇಳ್ತಾ ಇದ್ದೀರಾ. ತೀರ ಒಂದು ಮಾತು ಹಂಗೆ ಅಂದಿದ್ರೆ ಸಾಕಾಗಿತ್ತು. ಹಿಂಗಾಗೈತೆ ಕಣಕ್ಕ, ವಾರ್ತೆಗೆ ನೋಡಿವಿ ಅಂತ ಹೇಳಿದ್ರೆ ಸಾಕಾಯ್ತು. ಪುಷ್ಪಕ್ಕ ಹಂಗೆ ಅಂತಿದ್ಲ, ಮನೆಯಾಗ ನೋಡಿದ್ರಪ್ಪ ಅವತ್ತು ಟಿ ವಿಗೆ ಹೇಳ್ತಿದ್ರು, ಅವರೆಲ್ಲ ನೋಡ್ತಿದ್ರು ಅಂತ ಹೇಳಿ ಗಿರ್ಜಿಂಬೆ ಬಂದ್ಲು. ಗಿರ್ಜಿಂಬೆ ಬಾರಮ್ಮ. ಏನಂತ ಅದಕ್ಕೆ ಯಾಕೆ ಬಂದವ್ರಿ ಇವರು? ಅದೇ ಟಿ ವಿಗೆ ನೀವು ಅವತ್ತು ನೋಡ್ತಿದ್ರಿ, ಅವತ್ತು ನೀವು ನಮ್ಮ ತಗಂಗೆ ಅನ್ಬೇಕೋ ಬೇಡವೋ ಇಂಥವ್ರು ಬಂದವ್ರೆ ಅಂತ, ಯಾವ ಊರವರು ಏನು ಅಂತ ಹೇಳಿರಂತೆ, ನೀವು ತಿಳ್ಕೊಂಡ್ರೆ ಅಂತ. ಟಿ ವಿಯಾಗಲ ನೋಡಿವಿ ನಾವು. ಏನು ಅವ್ರ ತಾಗೇನು ಹೇಳ್ಬೇಕು ನಾವು ಹೋಗಿ? ಟಿ ವಿಯಾಗಲ ಹೇಳ್ದಾವೆಲ್ಲ ಅವ್ರ ತಾಗ ಹೋಗಿ ಹೇಳೋಕ್ಕಾಗುತ್ತೆ? ಅಯ್ಯೋ ನಾನು ಅವತ್ತು ಸುಮ್ಮನೆ ಮುಂದಾಸಿ ಬಂದಿದ್ದಕ್ಕೆ ನನ್ನ ಸಾಸಿಗೆ ಇಲ್ಲೋದು ಹೇಳ್ಕೊಡ್ತಾಳೆ ಅಂತ ಹೇಳಿ ಜಗಳ ಮಾಡೋಕ್ಕೆ ಬಂದ್ಲು ಈ ಅಮ್ಮ ಅಂತದ್ರಾಗ ನಾವು ಅದನ್ನೆಲ್ಲನ ಹೇಳೋಕ್ಕಾಗುತ್ತೆ?
ಅಲ್ಲ ನಮ್ಗೇನು ಗೊತ್ತು ಹಿಂಗೆ ಬಂದೈತೆ ಅಂತ. ಎಲ್ಲ ನೀನು ಟಿ ವಿಯಾಗ ನೋಡಿದ್ರಲ್ಲ ಅವಾಗ ಹಂಗಂತ ಹೇಳ್ಬೋದಾಗಿತ್ತು ಒಂದು ಮಾತು. ಹೇಳಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ. ಒಂದು ಮಾತು ಹೇಳಿದ್ರೆ ಸಾಕಾಗಿತ್ತು ನೀವು ನನಗೆ. ಒಂದು ಮಾತು ಹೇಳಿದ್ರೆ ಅತ್ಲಾಗ ಹೆಂಗನ ನಾವು ಅರ್ತ್ಕೊಂತಿದ್ವಿ. ಏನು ಮಾಡ್ತೀಯ ಗೊತ್ತಾಗ್ಲಿಲ್ಲ, ಹಿಂಗೆ ಆಗ್ಬಿಡ್ತು. ಇದೊಳ್ಳೆ ಸವಸ ತೊಗೊಂಬಂಗ ದುಡ್ಡು ಒಡವೆ ಎಲ್ಲ ತಗೊಂಡೋಗಿ ಅವಳೆ. ಅಯ್ಯ ನಾವೇನು ಮಾಡೋಣ, ನಮ್ಮನೆ ಬಾಕ್ಲಕ್ಕೆ ಯಾಕೆ ಬಂದೇ ಇದ್ರೆ ಅದನ್ನ ಕೇಳ್ಕೊಂಡು ನೀನು ನಿನ್ನ ಸೊಸೆ ಹುಡುಕಿ ನೀನು ಮದುವೆ ಮಾಡ್ಕೊಂಡಳು. ನೀನು ನಮ್ಗೆ ನಾವೆಲ್ಲ ಹೇಳೋ ಅಂಥದ್ದೇನಿಲ್ಲ. ನಮಗೂ ನಿಮ್ಗೆ ಏನಿಲ್ಲ ಅಂದಮೇಲೆ ನೀನು ಬರ್ಕೊಡು. ನಾವು ನೋಡಿದ್ದೀವಿ ಅಷ್ಟೇ. ನೀನು ನೋಡಿದ್ದೀವಿ ಅನ್ನೋದಕ್ಕೆ ನಮಗೇನು ಅವ್ರು ಯಾರು ಏನು ನಮಗೇನು ಗೊತ್ತಿಲ್ಲ. ಅಲ್ಲ ನೋಡಿರಲ್ಲ ಟಿ ವಿಗ್ಲಾರು ಯಾವ ಊರಾರು ಅಂತ ಹೇಳಿರು. ಅದಕ್ಕಿಂತ ಊರ ಕಡೆಗ್ಲಾರು ಅಂದ್ರೆ ಅವರು ಅಂಥ ಗ್ಯಾಂಗ್ ಇರುತ್ತೆ ಅಂತ ನೋಡಿಕೊಂಡು ಅವರು ಯಾವ ಊರಾರು ಏನು ಅಂತ ಗೊತ್ತಾಗುತ್ತೆ. ಯಾವ ಪೊಲೀಸ್ನಾಗೆ ಸ್ಟೇಷನ್ನಾಗೆ ಏನು ಅಂತ ಕೇಳಿದ್ರೆ ಯಾವ ಪೊಲೀಸ್ ಸ್ಟೇಷನ್ಗೆಲ್ಲ ವಿಚಾರಿಸ್ಬೋದು. ಅದಕ್ಕಾಗಿನ ಅಕ್ಕ ಎಲ್ಲ ಯಾರು ತಿಳ್ಕೊಂಬಲ್ಲ ಕಣಕ್ಕ. ಮೇನ್ ಏನು ಹೇಳಿದ್ರು, ಈಗ ಹಿಂಗೆ ಮೋಸ ಮಾಡೋರು ಹಿಂಗೆ ಅಂತ ಹೇಳ್ತಿದ್ರು. ಅವನು ನೋಡಿವ ಅಷ್ಟೇ. ನಾವೆಲ್ಲ ಹೇಳಕ್ಕಂತೂ ಆಗಲ್ಲ. ಹೇಳಿದ್ರೆ ನೀವು ಕೇಳ್ತಾನೂ ಇರಲಿಲ್ಲ. ಸುಮ್ಮನೆ ಸುಮ್ಮನಿರಿ. ಯಾಕೆ ಇಲ್ಲಿ ಕೇಳಕ್ಕೆ ಬಂದಿರ, ನಿಮ್ಮ ಪಾಡಿಗೆ ನೀವು ಹೋಗ್ರಿ. ಸುಮ್ಮನೆ ಯಾಕೆ ಇಲ್ಲಿ ಕೇಳ್ಕೊಂಡು ಆಗಲ್ಲ ಅಂಬೋದು ಗೊತ್ತೈತೆ. ಅವಳು ಮಾತಾಡ್ಸಲ್ಲ ಅಂಬ ಸುಮ್ಮನೆ ಯಾಕೆ ಜಗಳ ಮಾಡ್ಕೊಂತೀರಕ್ಕ. ಹೋಗಕ್ಕ. ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಿ ತಾನೇ, ಪೊಲೀಸ್ನವರೆಲ್ಲ ತನಿಖೆ ಮಾಡ್ತಾರೆ, ಎಲ್ಲ ಹುಡುಕ್ತಾರೆ. ಅವ್ರು ಹುಡುಕಿ ಅದು ಎಲ್ಲಿದ್ದಾರೆ ಏನು ಅಂತ ಕಂಡು ಹಿಡಿತಾರೆ. ಸುಮ್ಮನೆ ಯಾಕೆ, ನಮಗೇನು ಗೊತ್ತೇಳಿ ಇವಳೇನು ಹುಡ್ಕಂಗ ಇದ್ದಾಳೆ. ಯಾಕೆ ಸುಮ್ಮನೆ ಮಾತಾಡಿಸಿ, ನಿಮಗೂ ಇವಳಿಗೂ ಆಗಲ್ಲ ಅಂಬೋದು ಗೊತ್ತೇ ಐತೆ. ಸರಿ ಆಯ್ತು ಬಿಡಮ್ಮ, ಏನೋ ಕೇಳ್ಕೊಂಡ್ವಿ. ಈಗ ಬಂದವಳೆ ಥೂ ಯಮ್ಮ ಕೈಕೊಂಡು ಬರ್ತಾಳೆ. ಇವಳು ಒಂಥರ ಇದ್ದಿದ್ದಂಗೆ ಎಲ್ಲ ನಾವು ಹೇಳೋಕ್ಕಾಗುತ್ತೆ. ನ್ಯೂಸ್ನಾಗೆ ನೋಡಿ ಹೇಳ್ಬೇಕಿಲ್ಲ ನೀವು ಅಂತಾಳೆ. ಅಯ್ಯಮ್ಮ ನಾವೆಲ್ಲ ನ್ಯೂಸ್ನಾಗ ನೋಡಿ ಹೇಳಿದ್ರೆ ಅಯ್ಯಮ್ಮ ಕೇಳೋ ಅಂತವಳೆ. ಅಯ್ಯಪ್ಪ ಕೇಳ್ತಾನೆ ಇರಲಿಲ್ಲ. ಅಯ್ಯೋ ನೀನು ಹೇಳಿದ್ದ ಇಲ್ಲದೆಲ್ಲ ಹೇಳ್ತೇನೆ ನನ್ನ ಸೊಸೆ ಬಗ್ಗೆ ಅಂತೇಳಿ ಜಗಳ ಮಾಡಾಳು. ಅಯ್ಯೋ ಕೇಳಬೇಕೆ ಇನ್ನೂ ಏನು ಮಾಡಿದ್ರಿ ಹಿಂಗೆ ಮಾತಾಡ್ತೀರಾ? ಏನಿಲ್ಲ, ಅವತ್ತು ನಾವು ಅದೇ ಟಿ ವಿಗೆ ನೋಡಿದ್ವಿ. ಅದನ್ನ ಯಾವ ಊರವ್ರು ಏನು ನಿಮ್ಗೇನೋ ಗೊತ್ತೇ ನೋಡಿದರೆ ನೀವು ಅಂತ ಕೇಳಕ್ಕೆ ಬಂದವಳೆ ಅಮ್ಮ. ನಮ್ಗೇನು ಗೊತ್ತು ಮಂಜಕ್ಕಯ್ಯ, ನಾವೇನೇನು ಗೊತ್ತಾದ್ರೆ ನಾವೀಗ ಒಬ್ರಿಗೆ ಹಾಳಾಗಲಿ ಅಂತ ನಾವು ಯಾವತ್ತೂ ಬಯಸಲ್ಲ. ನಾವು ಈಗ ನಮ್ಮ ಸುದ್ದಿ ಬಂದ್ರೆ ನಾನು ಅಂಬೋದು ಅಷ್ಟೇ. ನಮ್ಮ ಸುದ್ದಿ ಬರಲಿಲ್ವ ನಾವೇನು ಮಾತಾಡೋಕ್ಕೆ ಹೋಗಲ್ಲ ಕಣಕ್ಕ. ಎಲ್ಲರೂ ಹಂಗೆ ಅಂತಾರೆ. ಬೋಲ್ ಮೆರೀತಿದ್ಲು ಸೊಸೆ ಅಂತ ಮೆರೆಸ್ತಾ ಇದ್ಲು. ಇವಾಗ ಸರಿಯಾಗಿ ಆಗೈತಿ ಅಂತೇಳಿ ಎಲ್ಲರೂ ಹಂಗೆ ಅಂತಾರೆ. ಸುಮ್ಮನೆ ಸರಿಯಾಗಿ ಆಗೈತಿ, ಆಗಿರೋದೇ ಒಳ್ಳೇದು. ಅಯ್ಯೋ ನಾವೆಲ್ಲ ಟಿ ವಿಯಾಗ ನೋಡಿ ಹಿಂಗೆ ಬಂದೈತೆ ಅಂತ ಹೇಳ್ಬೇಕಾಯ್ತಂತೆ ಅವತ್ತು. ಈಗ ಬಂದವ್ರೆ. ಅವಾಗ ಎಲ್ಲೋಗಿತ್ತ ಇಂಥ ಬುದ್ಧಿ ಅವಾಗಲೇ ಇದ್ದಿದ್ರೆ ಹಿಂಗೆ ಯಾಕಮ್ಮ ಆಗೋದು. ನೀವು ಹೇಳಿದ್ರೆ ಹಂಗೆ ನಾವು ಎಚ್ಚರಿಕೆ ತಾಂಬ್ತಿದ್ವಿ ಅಂತಾರೆ. ಅಯ್ಯೋ ನಾವತ್ತು ಎಲ್ಲ ನಮ್ಗೆ ಇದ್ಜಿಂಬ ಅವತ್ತು ಅವಳು ಮುಂದಾಸೆ ಬಂದಿದ್ದಕ್ಕೆ ನನ್ನ ಸೊಸೆಗೆ ಹೇಳ್ಕೊಡ್ತೀವಿ ಅಂತೇಳಿ ಜಗಳ ಮಾಡೋಕೆ ಬಂದಿದ್ಲು. ಇವತ್ತು ಕೇಳೋಕೆ ಬಂದವಳಲ್ಲ ಅಕ್ಕ ಮಂಜಕ್ಕಯ್ಯ. ಅಯ್ಯಪ್ಪ ಎಂತೆಂಥ ಜನ ಇರ್ತಾರೋ ಅನ್ಸುತ್ತೆ. ಇರ್ತಾರೆ, ಎಂತೆಂಥ ಜನಗಳು ಇರ್ತಾರೆ ಗೊತ್ತೇ. ಯಪ್ಪ ಭಾಳ ಜನಗಳಮ್ಮ ತಾಯಿ. ನೀನೇನೇನು ಯಪ್ಪ ಈಗ ಎಚ್ಚರಿಕೆಯಿಂದ ಇದ್ದರೆ ಮಾತ್ರ. ಸುಮ್ಮನೆ ನೀನೇನು ತಲೆ ಕೆಡಿಸ್ಕೊಂಬಕ್ಕೋಗ್ಬೇಡ. ನೀನು ಪಾಡಿಗೆ ನೀರು ಅವಳು ಹೆಂಗನ ಮಾತಾಡ್ಕೊಂಬ ಏನೇನೋ ಕೇಳಿ ನೀನು ತಲೆ ಕೆಡಿಸ್ಕೊಂಬಕ್ಕೋಗ್ಬೇಡ. ನಾನು ಅವಳ ಬಗ್ಗೆ ನಾವು ಯಾವಾಗಲೂ ಬಿಟ್ಟಾಕಿದ್ದೀವಿ. ನಾವು ಅವಳ ಬಗ್ಗೆ ತಲೆನೇ ಕೆಡಿಸ್ಕೊಂಬಲ್ಲ. ನಾನು ಮಾತಾಡ್ಸೋಕ್ಕೂ ಹೋಗಲ್ಲ. ಅವ್ರು ನೀನೇನು ನನ್ನ ಇಲ್ಲೋಡು ಮುಂದೆ ಇದ್ದರೂ ನಾನು ಮಾತಾಡ್ಸಲ್ಲ. ಅವ್ರೇಟ್ಗೆ ಅವರೇ ಮಾತಾಡ್ತಾರೆ, ಅವ್ರೇಟ್ಗೆ ಅವರೇ ಜಗಳ ಮಾಡೋಕ್ಕೆ ಹೋಗ್ತಾರೆ. ಈಗ ನೋಡಿ ನಮಗೆ ಕೇಳೋಕ್ಕೆ ಈಗ ಅವಳೇಟ್ಗೆ ಅವಳೇ ಬಂದವಳೆ. ನಾನು ಮಾತಾಡ್ಸೋಕ್ಕೆ ಹೋಗಲ್ಲ ಬಿಸಾಕಿದ ಮೇಲೆ. ಇವಾಗ ನೋಡಿ ನೀನು ಅವತ್ತು ಹೇಳ್ಬೇಕಾಗಿತ್ತು. ನೋಡಿದ್ದಲ್ಲ ಎಲ್ಲರೂ ಏನು ಅಂತ ನಿನಗೇನೋ ಗೊತ್ತೇ, ಯಾವ ಅಡ್ರೆಸ್ ಏನು ಅಂತ ಕೇಳೋಕೆ ಬಂದ. ಎಲ್ಲರೂ ಏನೋ ನಮಗೇನು ಗೊತ್ತು. ಈಗ ಹಿಂಗೆ ಆಗೈತೆ ಅಂತ ನಾನು ಮೇನ್ ತಿಳ್ಕೊಂಡಿದ್ದೆ ಅಷ್ಟೇ. ಇವಾಗ ನೋಡಿ ಹೆಂಗೆ ಬಂದವಳು. ಹೇಳ್ಬೇಕೋ ಬೇಡವೋ ಅಂತೆಲ್ಲ ಹೇಳಿದ್ರೆ ಕೇಳೋ ಅಂತಾಳೆ ಅವಳು. ಯಪ್ಪ ದೇವ್ರಿ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.